ಸ್ನೇಹಿತರೆ ನಮಸ್ತೆ. ನೀವು ಈಗಾಗಲೇ ಅಸ್ತ್ರ ಸಂಸ್ಥೆಯ ಹೆಸರನ್ನು ಕೇಳಿರ್ಬೋದು. ನೀವು ಈ ಬ್ರೋಷರನ್ನು ಕೂಡ ನೋಡಿರ್ಬೋದು. ಯಾರೆಲ್ಲ ನೋಡಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನೋಡಿ, ಈ ಒಂದು ಬ್ರೋಷರನ್ನು ನೀವು ಈಗಾಗಲೇ ಎಲ್ಲಿಯಾದರೂ ನೋಡಿರ್ಬೋದು ನೋಡಿ. ಸೊ ಇಲ್ಲಿ ಒಂದು ಹೆಸರನ್ನು ನೀವು ಕಾಣ್ತಾ ಇದ್ದೀರಿ, ಅಸ್ತ್ರ ಗ್ರೂಪ್ ಅಂತೇಳಿ. ಈ ಅಸ್ತ್ರ ಗ್ರೂಪ್ ಅಂತ ಹೇಳಿದರೆ ಏನು, ಅದರ ಬಗ್ಗೆ ನಾನು ಇವಾಗ ಸ್ವಲ್ಪದರಲ್ಲಿ ಹೇಳ್ತೇನೆ. ಸೊ ಈಗಾಗಲೇ ನೀವು ಈ ಬ್ರೋಷರನ್ನು ನೋಡಿದ್ದೀರಿ. ಸೊ ಇದೊಂದು ಅಕ್ಷಯ ಪಾತ್ರ ಅನ್ನುವಂಥ ಒಂದು ಸ್ಕೀಮ್ನ ಬ್ರೋಷರ್ ಆಗಿದೆ. ಈ ಅಕ್ಷಯ ಪಾತ್ರ ಅಂದರೆ ಏನು ಅಂತೇಳಿದರೆ, ಮಂಗಳೂರಲ್ಲಿ ಪ್ರಾರಂಭವಾಗಿರುವಂತಹ ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಈ ಒಂದು ಜ್ಯುವೆಲ್ಲರಿಯ ಒಂದು ಉಳಿತಾಯಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆಯ ಬ್ರೋಷರ್ ಆಗಿದೆ ಇದು. ಸೊ ಈ ಒಂದು ಉಳಿತಾಯ ಯೋಜನೆಯಲ್ಲಿ 11 ತಿಂಗಳು 1,000 ಕಟ್ಟಲಿಕ್ಕೆ ಇರುತ್ತೆ ಪ್ರತಿಯೊಂದು ತಿಂಗಳು. ಸೊ 13,000ದ ಚಿನ್ನ ಅಥವಾ ಡೈಮಂಡಿದು ಆಭರಣಗಳನ್ನು ಖರೀದಿ ಮಾಡ್ಬೋದು. ಸೊ ಈ ಒಂದು ಯೋಜನೆ 11 ತಿಂಗಳಲ್ಲಿ ನಿಮಗೆ ಹೆಚ್ಚು ಕಡಿಮೆ 700ಕ್ಕಿಂತ ಹೆಚ್ಚು ಪ್ರೈಸಸ್ ಇದೆ. ಆನಂತರ ಇಲ್ಲಿ ನೀವು ನೋಡ್ಬೋದು 1 BHK ಮನೆ ಇದೆ, 3 BHK ಮನೆ ಇದೆ. ಅದೇ ರೀತಿ 34 ಲಕ್ಷದವರೆಗೆ ಕ್ಯಾಶ್ ಪ್ರೈಸ್ ಇದೆ. ಅದೇ ರೀತಿ ಬೇರೆ ಬೇರೆ ಐಫೋನ್ ಇದೆ 3, ಲ್ಯಾಪ್ಟಾಪು. ಸೊ ಅದೇ ರೀತಿ ಸ್ಮಾರ್ಟ್ಫೋನು, ಅದೇ ರೀತಿ 8 ಕಾರ್ ಇದೆ, ಬೈಕ್ 14 ಇದೆ, ಸ್ಕೂಟರ್ 21 ಇದೆ. ಸೊ ಅದೇ ರೀತಿ ಬೇರೆ ಬೇರೆ ಪ್ರೈಸ್ ಹೆಚ್ಚು ಕಡಿಮೆ 700ಕ್ಕಿಂತ ಹೆಚ್ಚು ಪ್ರೈಸಸ್ ಇದೆ. ಸೊ ಈ ಒಂದು ಸ್ಕೀಮ್ಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ತಿಂಗಳಿಗೆ 1,000 ಕಟ್ತಾ ಬರುವಂಥದ್ದು. ಅದು ಕೂಡ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಮೂಲಕ ಅಂದರೆ ನಿಮಗೇನು ಇಂಟ್ರೊಡ್ಯೂಸರ್ ಕೊಟ್ಟಿದ್ದಾರೆ, ಆ ಅಪ್ಲಿಕೇಶನ್ ಮೂಲಕ ನೀವು ಪ್ರತಿ ತಿಂಗಳು 1,000 ಆಗ್ತಾ ಇರುವಂಥದ್ದು. ಮತ್ತು ನೀವು ಸಂಸ್ಥೆ ನಡೆಸುವಂಥ ಡ್ರಾವನ್ನು ಲೈವ್ ಆಗಿ ನೀವು ಪ್ರತ್ಯಕ್ಷವಾಗಿ ಬಂದು ನೋಡ್ಬೋದು, ಅಥವಾ ಲೈವ್ ಆಗಿ ಯೂಟ್ಯೂಬ್ ಮೂಲಕ ಅಥವಾ ಲೋಕಲ್ ಚಾನಲ್ ಮೂಲಕ ನೀವು ನೋಡ್ಬೋದು. ಸೊ ಅಸ್ತ್ರ ಸಂಸ್ಥೆ ಅಂದರೆ ಏನು, ಇದರ ಬಗ್ಗೆ ನಾವು ತಿಳ್ಕೊಳ್ಳುವ. ಸೊ ಇಲ್ಲಿ ನೀವು ನೋಡ್ಬೋದು 11 ತಿಂಗಳಲ್ಲಿ ಯಾವ್ಯಾವುದು ಬಂಪರ್ ಪ್ರೈಸ್ ಇದೆ, ಅದರ ಬಗ್ಗೆ ನೀವು ಡೀಟೇಲ್ಸ್ ನಿಮಗೆ ಈ ನಂಬರಿಗೆ ಮೆಸೇಜ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಅದೇ ರೀತಿ ಅಸ್ತ್ರ ಸಂಸ್ಥೆ ಏನೆಲ್ಲ ವರ್ಕ್ ಮಾಡ್ತಾ ಇದೆ, ಏನೆಲ್ಲ ಕೆಲಸ ಮಾಡ್ತಾ ಇದೆ, ಅದರ ಬಗ್ಗೆ ನೀವು ನೋಡೋದಾದರೆ ನೋಡಿ, ಅಸ್ತ್ರ ಸಂಸ್ಥೆಯಿಂದ ಆಂಬುಲೆನ್ಸ್ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಅಸ್ತ್ರ ಸಂಸ್ಥೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದು ಸಮಾಜ ಸೇವೆಗೆ ಬೇರೆ ಬೇರೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇವರು ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ, ಓನರ್ ಇದ್ದಾರೆ, CEO ಇದ್ದಾರೆ. ಇವ್ರದ್ದು ಹೆಸರು ಲಂಚುಲಾಲ್ KS ಅಂತೇಳಿ. ಸೊ ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಈ ಒಂದು ಅಸ್ತ್ರ ಸಂಸ್ಥೆಯ ಬಗ್ಗೆ ಹೇಳೋದಾದರೆ ತುಂಬ ಚಿಕ್ಕದಾಗಿ ಇದರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಅಸ್ತ್ರ ಸಂಸ್ಥೆ ಅಸ್ತ್ರ ಪ್ರೊಡಕ್ಷನ್ ಅಂತೇಳಿ ಮಾಡ್ತಾಯಿದೆ. ಆ ಪ್ರೊಡಕ್ಷನ್ನಲ್ಲಿ ಈಗಾಗಲೇ ಕೆಲವಾರು ಚಿತ್ರಗಳು ಬಂದಿದೆ. ಮೀರಾ, ನೆತ್ತರಕೆರೆ, ಈ ರೀತಿಯ ಬೇರೆ ಬೇರೆ ಚಿತ್ರಗಳು, ಚಲನಚಿತ್ರಗಳು ಈಗಾಗಲೇ ಬಂದಿದೆ. ಅನಾರ್ಕಲಿ ಅನ್ನುವಂಥ ಸಿನಿಮಾ ತುಂಬ ಫೇಮಸ್ ಆಗಿದೆ, ಈ ಒಂದು ಪ್ರೊಡಕ್ಷನ್ ಕೆಳಗಡೆ ಬಂದಿರುವಂಥ ಸಿನಿಮಾ. ಅದೇ ರೀತಿ ಸಾಮಾಜಿಕ ಸೇವೆಗಳನ್ನು ಕೂಡ ಇವರು ಮಾಡ್ತಾಯಿದ್ದಾರೆ. ಸೊ ಪತ್ರಿಕೆಗಳಲ್ಲಿ ಕೂಡ ಈ ಸಂಸ್ಥೆ ಬಗ್ಗೆ ಹಲವಾರು ವಿಚಾರಗಳು ಈಗಾಗಲೇ ಪ್ರಕಟಗೊಂಡಿದೆ. ಸಂಸ್ಥೆಯೇ ಅಸ್ತ್ರ ಸಂಸ್ಥೆ ಅನ್ನೋ ಒಂದು ಗ್ರೂಪ್ ಸಂಸ್ಥೆ ಆಗಿರೋದ್ರಿಂದ ಇದರ ಕೆಳಗಡೆ ಬೇರೆ ಬೇರೆ ರೀತಿಯ ಅಂಗಸಂಸ್ಥೆಗಳಿದೆ. ಅದರಲ್ಲಿ ಅಸ್ತ್ರ ಪ್ರೊಡಕ್ಷನ್ ಇರ್ಬೋದು, ಅಸ್ತ್ರ ಫೈನಾನ್ಸ್ ಇರ್ಬೋದು, ಸೊ ಫಂಡಿಂಗ್ ಇರ್ಬೋದು, ಅದೇ ರೀತಿ ಕನ್ಸ್ಟ್ರಕ್ಷನ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಸ್ನೋಮ್ಯಾನ್ ಅಂತೇಳಿಂದ ಐಸ್ ಕ್ರೀಮ್ ಪಾರ್ಲರ್ ಇದೆ. ಸೊ ಅದೇ ರೀತಿ ಟೇಕ್ ಇಟ್ ಈಸಿ ಅಂತೇಳಿ ಕಫೆ ಇದೆ. ಸೊ ಅಕ್ಷಯ ಪಾತ್ರ ಅಂತೇಳಿ ಒಂದು ಸ್ಕೀಮ್ನ ಮೂಲಕ ನಿಮಗೆ ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂತೇಳಿ ಜ್ಯುವೆಲ್ಲರಿ ಇದೆ. ಪ್ರಾಣಾಸ್ತ್ರ ಅಂತೇಳಿ ಒಂದು ಸಮಾಜಕ್ಕೆ ಸಹಾಯ ಮಾಡುವಂಥ ಒಂದು ಸಂಸ್ಥೆ ಇದೆ. ಸೊ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಕೊಡುಗೆಗಳನ್ನು ಈ ಒಂದು ಸಂಸ್ಥೆ ಕೊಡ್ತಾ ಇದೆ, ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್. ಸೊ ಅದೇ ರೀತಿ ಅಸ್ತ್ರ ಗ್ರೂಪ್ ಆಫ್ ಸಂಸ್ಥೆ. ಸೊ ಈ ಅಸ್ತ್ರ ಗ್ರೂಪ್ ಬಗ್ಗೆ ನಾನು ನಿಮಗೆ ಈ ಚಿಕ್ಕದಾಗಿ ಹೇಳಿದ್ದೀನಿ, ಇನ್ನಷ್ಟು ವಿಚಾರಗಳಿದೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಅದರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ.